ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನನು ದ್ರೋಣನಿಗೆ ಸೇನಾಪತ್ಯದಲ್ಲಿ ಅಭಿಷೇಕ ಮಾಡಿದುದು ದ್ರೋಣ ಯುದ್ಧ ವರ್ಣನವು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ದ್ರೋಣನು, ಓ ದುರ್ಯೋಧನ, ಬ್ರಾಹ್ಮಣ್ಯಕ್ಕೆ ತಕ್ಕಂತೆ ನಾನು ಷಡಂಗಗಳೊಡಗೂಡಿದ ವೇದಗಳನ್ನೆಲ್ಲ ಬಲ್ಲವನು. ಅದರಂತೆಯೇ ಮನು ಧರ್ಮಶಾಸ್ತ್ರದಲ್ಲಿ ಹೇಳಿದ ದಂಡನೀತಿಯನ್ನು ಬಲ್ಲೆನು. ಶಿವದೇವಾತ್ಮಕವಾದ ಅಸ್ತ್ರವಿದ್ಯೆಯನ್ನು, ವಿವಿಧ ಶಾಸ್ತ್ರಗಳ ಪ್ರಯೋಗಗಳನ್ನು ಬಲ್ಲೆನು. ಈಗ ನೀವು ಶತ್ರು ಜಯವನ್ನು ಕೋರಿ ನನ್ನಲ್ಲಿ ಯಾವ ಯಾವ ಗುಣವಿಶೇಷಗಳುಂಟೆಂದು ಹೇಳಿದಿರೋ ಅದನ್ನೆಲ್ಲ ನನ್ನಿಂದಾದ ಮಟ್ಟಿಗೆ ನಿಮಗೆ ತೋರಿಸಬೇಕು ಎಂಬುದೇ ನನಗೂ ಉದ್ದೇಶವು. ನಿನ್ನ ಕೋರಿಕೆಯಂತೆ ಪಾಂಡವರಿಗೆ ಎದುರಾಗಿ ನಾನೇನೋ ಯುದ್ಧ ಮಾಡಲು ಸಿದ್ಧನಾಗಿರುವೆನು. ಆದರೆ ದೃಪದ ಪುತ್ರನಾದ ದೃಷ್ಟದ್ಯುಮ್ನನನ್ನು ಮಾತ್ರ ಯುದ್ಧದಲ್ಲಿ ವಧಿಸಲು ನನಗೆ ಹೇಗೂ ಸಾಧ್ಯವಲ್ಲ. ಏಕೆಂದರೆ ಆತನು ನನ್ನ ವಧಕ್ಕಾಗಿಯೇ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿರುವನು. ಅದೊಂದನ್ನು ಹೊರತು ಬೇರೆ ಅನೇಕ ಕಾರ್ಯಗಳನ್ನು ನಾನು ನಡೆಸುವೆನು. ಪಾಂಡವರ ಸೈನ್ಯಗಳನ್ನು ಎದುರಿಸುವೆನು. ಸೋಮಕರನ್ನೆಲ್ಲ ಧ್ವಂಸ ಮಾಡುವೆನು. ಪಾಂಡವರು ನನಗೆದಿರಾಗಿ ನಿಂತು ಅಷ್ಟು ಉತ್ಸಾಹದಿಂದ ಯುದ್ಧ ಮಾಡಲಾರರು ಎಂದನು. ಹೀಗೆ ದ್ರೋಣನು ಸಮ್ಮತಿಸಿದ ಮೇಲೆ ದುರ್ಯೋಧನನು ವಿದ್ಯುಕ್ತ ಕರ್ಮಗಳಿಂದ ಅವನನ್ನು ಸೇನಾಪತಿಯನ್ನಾಗಿ ಅನುಮತಿಸಿದನು. ನಿನ್ನ ಮಕ್ಕಳೆಲ್ಲರೂ ಇತರ ರಾಜರೊಡನೆ ಸೇರಿ ದ್ರೋಣನಿಗೆ ಸೇನಾಪತ್ಯದಲ್ಲಿ ಅಭಿಷೇಕವನ್ನು ನಡೆಸಿದರು. ಈ ಮಂಗಳ ಕಾಲದಲ್ಲಿ ನಾನಾ ಕಡೆಗಳಿಂದ ಸ್ವಸ್ತಿ ವಾಚನಗಳು, ಅಭಿನಂದನ ವಾಕ್ಯಗಳು ಹೊರಟವು. ಹಿಂದೆ ಇಂದ್ರಾದಿ ದೇವತೆಗಳೆಲ್ಲ ಸೇರಿ ಸ್ಕಂದನನ್ನು ಸೇನಾಧಿಪತ್ಯದಲ್ಲಿ ಅಭಿಷೇಕಿಸಿದಂತೆ ಅತಿ ವೈಭವದಿಂದ ದ್ರೋಣನ ಅಭಿಷೇಕ ಕಾರ್ಯಗಳು ನಡೆದವು. ವಾದ್ಯ ಘೋಷಗಳು, ಶಂಖ ಧ್ವನಿಗಳು, ಪುಣ್ಯಾಹ ಘೋಷಗಳು, ಆಶೀರ್ವಚನಗಳು ನಾನಾ ಕಡೆಗಳಿಂದ ಹೊರಟವು. ಸೂತ ಮಾಗಧ ವಂದಿಗಳು ಸ್ತುತಿವಾಕ್ಯಗಳಿಂದಲೂ ಗಾನಗಳಿಂದಲೂ ದ್ರೋಣನನ್ನು ಅಭಿನಂದಿಸುತ್ತಿದ್ದರು. ಬ್ರಾಹ್ಮಣರು ಜಯಘೋಷಗಳನ್ನು ಮಾಡಿದರು. ಸ್ತ್ರೀಯರು ನರ್ತಿಸುತ್ತಿದ್ದರು. ದ್ರೋಣಾಭಿಷೇಕವಾದ ಮೇಲೆ ಇನ್ನು ನಾವು ಪಾಂಡವರನ್ನು ಜಯಿಸಿದಂತೆಯೇ ಎಂದು ನಿನ್ನವರಿಗೆಲ್ಲ ದೃಢವಾದ ನಂಬಿಕೆ ಹುಟ್ಟಿತು. ಒಡನೆಯೇ ದ್ರೋಣನು ಕೌರವ ಸೈನ್ಯವನ್ನು ವ್ಯೂಹವಾಗಿ ನಿಲ್ಲಿಸಿ ಯುದ್ಧಕ್ಕಾಗಿ ಹೊರಟನು. ಸೈಂಧವನು, ಕಳಿಂಗನು, ನಿನ್ನ ಮಗನಾದ ವಿಕರ್ಣನು ಆ ವ್ಯೂಹದ ದಕ್ಷಿಣ ಪಾರ್ಶ್ವದಲ್ಲಿ ದ್ರೋಣನನ್ನು ಹಿಂಬಾಲಿಸಿದರು. ಯುದ್ಧ ನಿಪುಣರಾದ ಗಾಂಧಾರ ದೇಶದ ಅಶ್ವ ಸೈನಿಕರೊಡನೆ ಶಕುನಿಯು ಅವರಿಗೆ ಬೆಂಬಲವಾಗಿ ಹೊರಟನು. ಕೃಪನು, ಕೃತವರ್ಮನು, ಚಿತ್ರಸೇನನು, ವಿವಿಂಶತಿ, ದುಶ್ಯಾಸನನೆ ಮೊದಲಾದ ಅನೇಕ ವೀರರು ಆ ವ್ಯೂಹದ ಎಡಪಾರ್ಶ್ವವನ್ನು ರಕ್ಷಿಸುತ್ತಿದ್ದರು. ಇವರಿಗೆ ಬೆಂಬಲವಾಗಿ ಸುದಕ್ಷಿಣನನ್ನು ಮುಂದಿಟ್ಟುಕೊಂಡು ಅಂಭೋಜರು, ಶಕರು, ಯವನರು ವೇಗವುಳ್ಳ ಕುದುರೆಗಳನ್ನೇರಿ ಹೊರಟರು. ಮದ್ರರು, ತ್ರಿಗರ್ತರು, ಅಂಬಷ್ಠರು, ಪಶ್ಚಿಮೋತ್ತರ ದೇಶದ ಮಾಲವರು, ಶಿಬಿ, ಶೂರಸೇನ, ಶೂದ್ರ, ಮಲದ ದೇಶದವರು, ಸವ್ವೀರರು, ಕಿತವರು, ಪೂರ್ವ ದಕ್ಷಿಣ ದೇಶದವರು ಇವರೆಲ್ಲರೂ ನಿನ್ನ ಮಗನಾದ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ಕರ್ಣನಿಗೆ ಬೆಂಬಲವಾಗಿ ಅವನ ಹಿಂದೆ ಎಲ್ಲಾ ಸೈನ್ಯಗಳನ್ನು ಹುರಿಗೊಳಿಸುತ್ತಾ ಹೊರಟು ಬರುತ್ತಿದ್ದರು. ಕರ್ಣನು ಎಲ್ಲ ಧನುರ್ಧಾರಿಗಳಿಗೆ ಮುಂದಾಳಾಗಿ ಹೊರಟನು. ಗಜಕಕ್ಷೆಯ ಅಂದರೆ ಆನೆಯ ಸರಪಣಿಯ ಗುರುತುಳ್ಳ ಕರ್ಣನ ದೊಡ್ಡ ರಥಧ್ವಜವು ಸೂರ್ಯನಂತೆ ತೇಜೋ ವಿಶಿಷ್ಟವಾಗಿ ಕೌರವ ಸೇನೆಗೆಲ್ಲ ಉತ್ಸಾಹವನ್ನು ಹುಟ್ಟಿಸುವಂತಿದ್ದಿತು. ಹೀಗೆ ಯುದ್ಧ ಸನ್ನದ್ಧನಾಗಿ ಹೊರಟ ಕರ್ಣನನ್ನು ನೋಡಿದಾಗ ನಮ್ಮವರಿಗೆ ಭೀಷ್ಮನ ಮರಣದಿಂದ ಉಂಟಾದ ವ್ಯಸನವೇ ಮರೆತು ಹೋದಂತಾಯಿತು. ಎಲ್ಲರೂ ಉತ್ಸಾಹದಿಂದ ಮುಂದೆ ಸಾಗುತ್ತಾ ತಮ್ಮೊಳಗೆ ಒಬ್ಬರಿಗೊಬ್ಬರು, ಆಹಾ, ಈ ಕರ್ಣನನ್ನು ನೋಡಿದ ಮೇಲೆ ಪಾಂಡವರು ಧೈರ್ಯದಿಂದ ರಣರಂಗದಲ್ಲಿ ಬಂದು ನಿಲ್ಲಲಾರರು. ಇಂದ್ರನೊಡಗೂಡಿ ಬಂದ ದೇವಸೈನ್ಯವನ್ನಾದರೂ ಇವನು ಜಯಿಸಬಲ್ಲನು. ಹೀಗಿರುವಾಗ ಅಲ್ಪ ಸೈನ್ಯದೊಡಗೂಡಿದ ಆ ಪಾಂಡವರ ಮಾತೇನು? ಮಹಾಬಲಾಢ್ಯನೆನಿಸಿದ್ದರೂ ಭೀಷ್ಮನು ಇದುವರೆಗೆ ಪಾಂಡವರಲ್ಲಿ ಕನಿಕರದಿಂದಲೇ ಅವರನ್ನು ಉಳಿಸಿದನು. ಈಗ ಕರ್ಣನು ಅವರನ್ನೆಲ್ಲ ತೀರಿಸಿ ಬಿಡುವುದೇ ನಿಶ್ಚಯವು. ಹೀಗೆಂದು ಒಬ್ಬೊಬ್ಬರು ಕರ್ಣನ ಪರಾಕ್ರಮವನ್ನು ಕೊಂಡಾಡುತ್ತಾ ಬರುತ್ತಿದ್ದರು. ಓ ಮಹಾರಾಜ, ನಮ್ಮ ಕಡೆಯಲ್ಲಿ ದ್ರೋಣನು ಶಕಟ ವ್ಯೂಹವನ್ನು ನಿರ್ಮಿಸಿದನು. ಅತ್ತಲಾಗಿ ಪಾಂಡವರ ಕಡೆಯಲ್ಲಿ ಧರ್ಮರಾಜನು ದೊಡ್ಡ ಕ್ರೌಂಚ ವ್ಯೂಹವನ್ನು ರಚಿಸಿದನು. ಆ ಕ್ರೌಂಚ ವ್ಯೂಹಕ್ಕೆ ಮುಂಭಾಗದಲ್ಲಿ ಕಪಿಧ್ವಜವುಳ್ಳ ರಥವನ್ನೇರಿ ಕೃಷ್ಣಾರ್ಜುನರಿಬ್ಬರು ಒಂದಾಗಿ ಕುಳಿತಿದ್ದರು. ಪಾಂಡವರ ಸೈನ್ಯಕ್ಕೆ ದೊಡ್ಡ ಶಿಖರದಂತೆ ತೋರುತ್ತಾ ಆಕಾಶದವರೆಗೆ ನೀಡಿದ ತೇಜೋರೂಪವಾದ ಕಪಿಚಿಹ್ನೆಯುಳ್ಳ ಆ ಅರ್ಜುನನ ಧ್ವಜವು
ಆ ಸೈನ್ಯದ ಮೊತ್ತಕ್ಕೆ ಒಂದು ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿದ್ದಿತು. ಪ್ರಳಯ ಸೂರ್ಯನು ತನ್ನ ತೇಜಸ್ಸಿನಿಂದ ಭೂಮಿಯನ್ನೆಲ್ಲ ಉರಿಸುವಂತೆ ಆ ಅರ್ಜುನನ ಧ್ವಜವು ನೋಡುವವರಿಗೆ ನಾನಾ ಕಡೆಗಳಿಂದ ಉರಿಯುವಂತೆ ಕಾಣಿಸುತ್ತಿದ್ದಿತು. ಮಹಾರಾಜ ಅರ್ಜುನನು ಮಹಾರಥಿಕರೊಳಗೆಲ್ಲ ಮೇಲಾದವನು. ಅವನ ಗಾಂಡೀವವು ಧನುಸ್ಸುಗಳೊಳಗೆಲ್ಲ ಮೇಲಾದುದು. ಅವನಿಗೆ ಸಾರಥಿಯಾದ ವಾಸುದೇವನು ಸಮಸ್ತ ಭೂತಗಳಿಗೂ ಮೇಲೆನಿಸಿದವನು. ಆ ಕೃಷ್ಣನ ಸುದರ್ಶನವೆಂಬುದು ಅಸ್ತ್ರಗಳೊಳಗೆಲ್ಲ ಸರ್ವೋತ್ತಮವಾದುದು. ಅರ್ಜುನನ ರಥದಲ್ಲಿ ಈ ನಾಲ್ಕು ತೇಜಸ್ಸುಗಳು ಒಂದಾಗಿ ಸೇರಿದ್ದವು. ಈ ನಾಲ್ಕು ತೇಜಸ್ಸುಗಳನ್ನು ಒಳಗೊಂಡು ಬಿಳಿ ಕುದುರೆಗಳ ಮೇಲೆ ಹೂಡಿದ ಆ ಅರ್ಜುನನ ರಥವು ಶತ್ರುನಾಶಕ್ಕಾಗಿ ಕಾಲಚಕ್ರವೇ ಮುಂದುವರೆದು ಬರುವಂತೆ ಶೋಭಿಸುತ್ತಿದ್ದಿತು. ಹೀಗೆ ಕೃಷ್ಣಾರ್ಜುನರಿಬ್ಬರು ಪಾಂಡವ ಸೈನ್ಯದ ಮುಂಭಾಗದಲ್ಲಿದ್ದರು. ಕೃಷ್ಣಾರ್ಜುನರಿಬ್ಬರು ಇದಿರಿದಿರಾಗಿ ನಿಂತು ಒಬ್ಬರನ್ನೊಬ್ಬರು ಜಯಿಸುವುದರಲ್ಲಿಯೂ ವಧಿಸುವುದರಲ್ಲಿಯೂ ಕ್ಷಮಿಸಿ, ಕರ್ಣಾರ್ಜುನರಿಬ್ಬರು ಇದಿರಿದರಾಗಿ ನಿಂತು ಒಬ್ಬರನ್ನೊಬ್ಬರು ಜಯಿಸುವುದರಲ್ಲಿಯೂ ವಧಿಸುವುದರಲ್ಲಿಯೂ ಆತುರವುಳ್ಳವರಾಗಿ ಒಬ್ಬರನ್ನೊಬ್ಬರು ದೃಷ್ಟಿಸಿ ನೋಡಿದರು. ಸೇನಾಪತಿಯಾದ ದ್ರೋಣನು ಮುಂದೆ ಹೊರಟನು. ಉಭಯ ಪಕ್ಷದಲ್ಲಿಯೂ ಸೈನಿಕರ ಸಿಂಹನಾದಗಳಿಂದ ಭೂಮಿಯೇ ನಡುಗುವಂತಾಯಿತು. ಸೇನಾ ಧೂಳಿಯು ಮಡಿಯ ಮೇಲ್ಕಟ್ಟಿನಂತೆ ಸೂರ್ಯನೊಡಗೂಡಿದ ಆಕಾಶವನ್ನೆಲ್ಲ ಮರೆಸಿತು. ಆದರೆ ದ್ರೋಣನು ಮುಂದೆ ಹೊರಟೊಡನೆ ಉತ್ಪಾತಗಳು ತಲೆದೋರಿದವು. ಮೇಘಗಳಿಲ್ಲದ ಆಕಾಶದಿಂದ ರಕ್ತ ಮಾಂಸಗಳು ಅಸ್ಥಿಗಳು ವರ್ಷಿಸುತ್ತಿದ್ದವು. ಹದ್ದು, ಕಾಗೆ, ಗಿಡುಗ, ರಣಹದ್ದು, ಕೊಕ್ಕರೆ ಮೊದಲಾದ ಮಾಂಸಾಹಾರಿ ಪಕ್ಷಿಗಳು ಸಾವಿರಾರು ಸಂಖ್ಯೆಯಿಂದ ನಿನ್ನ ಸೈನ್ಯದ ಮೇಲೆ ಬಂದು ಬೀಳುತ್ತಿದ್ದವು. ನರಿಗಳು ಭಯಂಕರ ಶಬ್ದದಿಂದ ಊಳಿಡುತ್ತಾ ನಮ್ಮ ಸೈನ್ಯದಲ್ಲಿ ರಕ್ತಪಾನಕ್ಕೂ ಮಾಂಸ ಭೋಜನಕ್ಕೂ ಆತುರಗೊಂಡು ಕೌರವ ಸೈನ್ಯವನ್ನು ಅಪಸವ್ಯವಾಗಿ ಸುತ್ತಿ ಸುತ್ತಿ ಬರುತ್ತಿದ್ದವು. ಸಿಡಿಲಿನ ಶಬ್ದದೊಡನೆ ಉದ್ದವಾದ ಬಾಲವುಳ್ಳ ಆಕಾಶದ ಕೊಳ್ಳಿಗಳು ನಮ್ಮ ಸೈನ್ಯವನ್ನೆಲ್ಲ ಆವರಿಸುವಂತೆ ಉರಿಯೊಡನೆ ಬೀಳುತ್ತಿದ್ದವು. ಮಿಂಚಿನೊಡಗೂಡಿದ ಮೇಘಗಳೊಡನೆ ಸೂರ್ಯನ ಸುತ್ತಲೂ ದೊಡ್ಡ ಪರಿವೇಶವು ಕಾಣಿಸಿತು. ಹೀಗೆ ಭಯಂಕರಗಳಾದ ಉತ್ಪಾತಗಳು ಬಾರಿ ಬಾರಿಗೂ ತಲೆದೋರುತ್ತಿದ್ದವು. ಅವೆಲ್ಲವೂ ಆಗಿನ ಯುದ್ಧದಲ್ಲಿ ಅನೇಕ ವೀರರ ಮರಣಕ್ಕೆ ಸೂಚಕವಾಗಿ ನಮ್ಮ ಸೈನ್ಯದ ಕಡೆಯೇ ಕಾಣಿಸುತ್ತಿದ್ದವು. ಆ ಉತ್ಪಾತಗಳನ್ನು ನೋಡುತ್ತಾ ದ್ರೋಣನು ಪಾಂಡವ ಸೈನ್ಯವನ್ನು ಎದುರಿಸಿ ಬಂದನು. ಉಭಯ ಪಕ್ಷದ ಸೈನಿಕರು ಜಗತ್ತನ್ನೇ ನಡುಗಿಸುವಂತೆ ವೀರಘೋಷವನ್ನು ಮಾಡುತ್ತಾ ಒಬ್ಬರನ್ನೊಬ್ಬರು ಕೊಲ್ಲುವ ಆತುರದಿಂದ ಮುಂದುವರಿದರು. ತೀಕ್ಷ್ಣ ಶಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಭೇದಿಸುತ್ತಿದ್ದರು. ದ್ರೋಣನು ಮಹಾ ಧನುರ್ಧಾರಿಯಾಗಿ ಬಾಣಗಳನ್ನು ವರ್ಷಿಸುತ್ತಾ ವೇಗದಿಂದ ಪಾಂಡವ ಸೈನ್ಯವನ್ನು ಎದುರಿಸಿದನು. ಅತ್ತಲಾಗಿ ಪಾಂಡವರು ಸೃಂಜಯರೊಡನೆ ಸೇರಿ ಬಾಣ ವರ್ಷಗಳಿಂದ ಬೇರೆ ಬೇರೆಯಾಗಿ ದ್ರೋಣನನ್ನು ಎದುರಿಸಿದರು. ಆದರೇನು, ಕ್ಷಣ ಮಾತ್ರದಲ್ಲಿ ಪಾಂಡವ ಸೈನ್ಯವು ದ್ರೋಣನ ಬಾಣ ಪ್ರಹಾರಗಳಿಂದ ನೊಂದು ಭಯಪಟ್ಟು ಬಿರುಗಾಳಿಯಿಂದ ತೂರಿಸಲ್ಪಟ್ಟ ಮೇಘಗಳಂತೆ ಪಾಂಚಾಲ ಸೈನ್ಯದೊಡನೆ ಚದುರಿ ಹೋದವು. ದ್ರೋಣನು ನಾನಾ ಬಗೆಯ ದಿವ್ಯಾಸ್ತ್ರಗಳನ್ನು ಬಹುಸಂಖ್ಯೆಯಿಂದ ಪ್ರಯೋಗಿಸುತ್ತಾ ಕ್ಷಣ ಮಾತ್ರದಲ್ಲಿ ಪಾಂಡವ ಸಂಜಯ ವೀರರನ್ನೆಲ್ಲ ವಧಿಸುತ್ತಾ ಬಂದನು. ಇಂದ್ರನಿಗೆ ಇದಿರಾದ ದಾನವರಂತೆ ದ್ರೋಣನ ಪ್ರಹಾರಕ್ಕೆ ನೊಂದು ಪಾಂಚಾಲ ಸೈನಿಕರೆಲ್ಲರ ಎದೆಯು ನಡುಗಿತು. ಆದರೆ ಮಹಾರಥನಾದ ಆ ದೃಷ್ಟದ್ಯುಮ್ನನು ದಿವ್ಯಾಸ್ತ್ರಗಳನ್ನು ಬಲ್ಲವನಾದುದರಿಂದ ಧೈರ್ಯವನ್ನು ತಂದುಕೊಂಡು ದ್ರೋಣ ಸೈನ್ಯವನ್ನು ಬಾಣಗಳಿಂದ ಭೇದಿಸುತ್ತಾ ಬಂದನು. ತನ್ನ ಬಾಣ ವರ್ಷಗಳಿಂದ ದ್ರೋಣನ ಬಾಣಗಳನ್ನು ನಿವಾರಿಸುತ್ತಾ ಅನೇಕ ಕೌರವ ಸೈನ್ಯಗಳನ್ನು ಕೊಂದನು. ಇದನ್ನು ನೋಡಿ ದ್ರೋಣನು ತನ್ನ ಸೈನ್ಯವು ಚದುರಿ ಹೋಗದಂತೆ ಅವುಗಳನ್ನು ಸ್ಥಿರಗೊಳಿಸಿ ವೇಗದಿಂದ ದೃಷ್ಟದ್ಯುಮ್ನನನ್ನು ಎದುರಿಸಿ ಹೋದನು. ಪಾಂಚಾಲರ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸಿದನು. ಸಿಂಹದ ಕೊಲೆಗೆ ಸಿಕ್ಕಿದ ಕ್ಷುದ್ರ ಮೃಗಗಳಂತೆ ದ್ರೋಣನ ಬಾಣವೇಗವನ್ನು ತಡೆಯಲಾರದೆ ಪಾಂಡವ ಸೃಂಜಯ ಸೈನಿಕರೆಲ್ಲ ಬಹಳವಾಗಿ ನೊಂದು ಚದರಲಾರಂಭಿಸಿದರು. ದ್ರೋಣನು ಪಾಂಡವ ಸೈನ್ಯದಲ್ಲಿ ಅಲಾತ ಚಕ್ರದಂತೆ ಅತಿವೇಗದಿಂದ ಸುತ್ತಿ ಸುತ್ತಿ ಕೊಲೆ ಮಾಡುತ್ತಿದ್ದುದು ನೋಡುವವರಿಗೆ ಅತ್ಯಾಶ್ಚರ್ಯವನ್ನು ಉಂಟುಮಾಡಿತು. ಶಾಸ್ತ್ರ ದೃಷ್ಟಿಯಿಂದ ನಿರ್ಮಿತವಾದ ದ್ರೋಣನ ಯುದ್ಧರಥವು ದೇವನಗರಕ್ಕೆ ಸಮಾನವಾಗಿ ದರ್ಶನ ಮಾತ್ರದಿಂದಲೇ ಶತ್ರುಗಳಿಗೆ ಭಯವನ್ನು ತನ್ನವರಿಗೆ ಉತ್ಸಾಹವನ್ನು ಹುಟ್ಟಿಸುವಂತಿದ್ದಿತು. ಆ ರಥದ ಮೇಲೆ ಅತ್ಯುಜ್ವಲವಾದ ಧ್ವಜ ಪತಾಕೆಗಳು ಗಾಳಿಯಿಂದ ಆಡುತ್ತಿದ್ದವು. ಸ್ಫಟಿಕಮಯವಾದ ಧ್ವಜದಂಡದಿಂದ ಅಲಂಕೃತವಾದ ಅಂತಹ ಮಹಾರಥವನ್ನೇರಿ ದ್ರೋಣನು ಶತ್ರು ಸೈನ್ಯವನ್ನು ಬಹಳವಾಗಿ ಸಂಹರಿಸುತ್ತಿದ್ದನು. ಇದು 7ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.